ಇಂದು 2-3 ಗಲಾಟೆ ಅದು ಕೆರೆಯಲ್ಲಿ PKPS ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ. ನಮಗಿನೊಂದು ನುಗ್ಗಿನಾಳ್ ಅಂತ ಗ್ರಾಮದವರು ಹೆಚ್ಚು ಅದರಲ್ಲಿ ಭಾಗವಹಿಸ್ತಾರೆ. ಈಗ ಕೂಡ ಅವರೇ ಇದ್ದಾರೆ. ಆ ಜೀಪಲ್ಲಿ ಲಾಂಗು ಮಚ್ಚು ಬಡಗಿ ತೊಗೊಂಡು ಓಡಾಡೋರೆಲ್ಲ ನುಗ್ಗಿನಾಳ್ ಗ್ರಾಮದವರು, ಪ್ಲಸ್ ಇವರು ಗುಡಿಗೇರಿ ಇವರು ಈ ವ್ಯಕ್ತಿ. ಸೊ ಈಗ ಸಾಬೀತಾಗಿದೆ. ಅವ್ರು ಭಾಷಣ ಮಾಡ್ತಾಯಿದ್ರು, ಆರೋಪ ಬೇರೆಯವ್ರ ಮ್ಯಾಗೆ ಹೊರಿಸ್ತಿದ್ರು. ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯ ಯಾವ್ದ ಸುಳ್ಳು ಯಾವುದಂತ ಸಾಬೀತಾಗಿದೆ ಸರ್. ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸರ್. ಅದನ್ನು ನಮ್ಮ ಮನೆಗೆ ಕಲ್ಲು ಹೋಗಿದ್ರೆ ನಾವು ಬಿಡೋದಿಲ್ಲ, ನಾವು ಇಂಥದ್ದು ರೆಡಿ ಅದೆಲ್ಲ ಬೇಡ. ಅದ್ರ ಬಗ್ಗೆ ಇದಕ್ಕಷ್ಟೇ ಹೇಳ್ತೀನಿ ನಾ. ಇದಕ್ಕಷ್ಟೇ ಈಗ ಸೀಮಿತ. ಈಗ ಇದನ್ನ ಮುಂದೆ ನೋಡೋಣ. ಅದು ಈಗ ಇದಕ್ಕೆ ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನು ಅವ್ರಿಗೆ ಕೇಳ್ಬೇಕಲ್ಲ. ನನಗೆ ಹೆಂಗೆ ಗೊತ್ತಾಗೋದು? ಈಗ ಗಲಾಟೆ ಮಾಡಿದ್ರೆ ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಸರ್. ಹಂಗೇನಲ್ಲ, ಅವ್ರು ಗಲಾಟೆ ಮಾಡ್ರೆ ಇವ್ರು ಮಾಡ್ಬೇಕಂತ ಇಲ್ಲ. ಅದು ಕಾನೂನಿದೆ ಅದಕ್ಕೆ. ಇವ್ರು ಮಾಡಿದಾರಂತ ಮಾಡಲಿಕ್ಕಾಗೋಲ್ಲ. ಕಾನೂನಿದೆ. ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಹೇಳ್ಬೋದಿತ್ತಾಗಿತ್ತು. ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಸರ್. ಸಮಾಧಾನ ಶಾಂತಿಯುತವಾಗಿ ಚುನಾವಣೆ ಮಾಡ್ತಿದ್ದಾರೆ ಸರ್. ಈಗ ನಡೆದಿಲ್ಲ, ಆರಾಮಾಗಿದ್ದಿಲ್ಲ. ಈಗ ಎಲ್ಲಿಯೇನು ಎಲ್ಲ ಶಾಂತಿ ಇದೆ, ಶಾಂತತೆ ಇದ್ದೇ ಇದೆ. ಆ 3-4 PKPS ಗೊಂದಲ ಇತ್ತು, ಅಲ್ಲಿ ಗಲಾಟೆ ಆಗಿತ್ತು. ಈಗ ಅವೆಲ್ಲ ಮುಗಿದು ಹೋಗಿದೆ. ಬೇಕಿದ್ದು ಅಂಥದ್ದೇನು ವಾತಾವರಣ ಇಲ್ಲ, ಎಲ್ಲ ಶಾಂತಿ ಇದೆ ಸರ್. ಯಾವಾಗ ಅಭ್ಯರ್ಥಿಗಳನ್ನ ಯಾವಾಗ ಅನೌನ್ಸ್ ಮಾಡ್ತೀವಿ? ಮಾಡ್ತೀವಿ. 20 ತಾರೀಕುವರೆಗೆ ಮಾಡ್ತೀವಿ. ಇನ್ನೂ 20 ತಾರೀಕು ಕೊನೆದಿದೆ. 20 ಮಾಡ್ತೀವಿ. ಓಕೆ ಸರ್.